ವಶಪಡಿಸಿಕೊಂಡಿದ್ದ ಡ್ರಗ್ಸ್ ನಾಶ ಮಾಡಿದ ತುಮಕೂರು ಪೊಲೀಸರು. ನ್ಯಾಯಾಲಯದ ಆದೇಶದಂತೆ ವಸಂತ್ ನರಸಾಪುರ ಬಳಿ ಡ್ರಗ್ಸ್ ನಾಶ. ರಾಜ್ಯಾದ್ಯಂತ ಈ ಡ್ರಗ್ಸ್ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಒಂದಿಲ್ಲೊಂದು ಜಿಲ್ಲೆಯಲ್ಲಿ ಪ್ರತಿನಿತ್ಯ ಹಲವು ಬಗೆಯ ಮಾದಕ ದ್ರವ್ಯಗಳ ಕೇಸ್ ದಾಖಲಾಗ್ತಾ ಇವೆ. ಯುವ ಜನತೆ ಈ ಡ್ರಗ್ಸ್ ಅನ್ನು ಮಾಹಿಯೊಳಗೆ ಸಿಲುಕಿಕೊಂಡು ಅನೇಕ ಮಾರಕ ರೋಗಗಳಿಗೆ ತುತ್ತಾಗಿ ತಮ್ಮ ಪ್ರಾಣವನ್ನೇ ಕಳೆದುಕೊಳ್ತಿದ್ದಾರೆ. ಇತ್ತ ಹೆತ್ತ ಮಕ್ಕಳು ಕಣ್ಮುಂದೆ ಇಂತಹ ದುಶ್ಚಟಗಳಿಗೆ ಬಲಿಯಾಗ್ತಾ ಇರುವುದನ್ನ ಕಂಡು ಹೆತ್ತವರು ಕಣ್ಣೀರ ಕೋಡಿಯನ್ನೇ ಹರಿಸುತ್ತಿದ್ದಾರೆ. ಇದಕ್ಕೆ ತುಮಕೂರು ಜಿಲ್ಲೆಯೂ ಹೊರತಾಗಿಲ್ಲ. ಇದೇ ಕಾರಣಕ್ಕೆ ತುಮಕೂರಿನಲ್ಲಿ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಎಸ್ಡಿಪಿಐ ಕಾಯ್ದೆಯಡಿ ವಿವಿಧ ಪ್ರಕರಣಗಳಲ್ಲಿ ವಶಕ್ಕೆ ಪಡೆದಿದ್ದ ಸುಮಾರು 45.580 ಕೆಜಿ ಡ್ರಗ್ಸ್ಗಳನ್ನು ನ್ಯಾಯಾಲಯದ ಅನುಮತಿ ಪಡೆದು ತುಮಕೂರಿನ ಪೊಲೀಸರು ವಸಂತ್ ನರಸಾಪುರ ಬಳಿ ನಾಶಪಡಿಸಿದ್ದಾರೆ. ಹೌದು, ಎಸ್ಡಿಪಿಐ ನಿಯಮಾನುಸಾರ ನ್ಯಾಯಾಲಯದಿಂದ ಸಂಪೂರ್ಣ ಅನುಮತಿ ಪಡೆದ ನಂತರವೇ ಡ್ರಗ್ಸ್ ನಾಶಪಡಿಸಲು ಸಾಧ್ಯವಾಗ್ತಾ ಇದೆ. ಈ ಹಂತದಲ್ಲಿ ಜಿಲ್ಲಾ ಪೊಲೀಸರು ಸರಿಯಾದ ಪ್ರಕ್ರಿಯೆ ಅನುಸರಿಸಿ ವಸಂತ್ ನರಸಾಪುರದ ಬಳಿ ಮೀಸಲಿಟ್ಟ ಸ್ಥಳದಲ್ಲಿ ವಶಪಡಿಸಿಕೊಂಡಿದ್ದ ಡ್ರಗ್ಸ್ಗಳನ್ನು ನಿಯಮಾನುಸಾರವಾಗಿ ನಾಶಪಡಿಸಿದ್ದಾರೆ. ಇನ್ನು ಈ ಡ್ರಗ್ಸ್ಗಳನ್ನು ವಿವಿಧ ಪೊಲೀಸ್ ಠಾಣೆಗಳ ಅಧೀನದಲ್ಲಿ ದಾಖಲಾಗಿದ್ದ ಪ್ರಕರಣಗಳ ಅವಧಿಯಲ್ಲಿ ವಶಪಡಿಸಿಕೊಳ್ಳಲಾಗಿತ್ತು. ಇದರಲ್ಲಿ ಗಾಂಜಾ, ಎಂಡಿಎಂಎ, ಬ್ರೌನ್ ಶುಗರ್ ಸೇರಿದಂತೆ ಹಲವಾರು ಕಠಿಣ ಮಾದಕ ವಸ್ತುಗಳು ಸೇರಿದ್ವು. ಡ್ರಗ್ಸ್ ದಂಧೆ ವಿರುದ್ಧ ಜಿಲ್ಲಾ ಮಟ್ಟದಲ್ಲಿ ಬಲಿಷ್ಠ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಎಂಬುದು ಈ ಕಾರ್ಯದ ಮೂಲಕ ಮತ್ತೊಮ್ಮೆ ಸ್ಪಷ್ಟವಾಗಿದೆ. ಈ ವೇಳೆ ತುಮಕೂರು ಎಸ್ಪಿ ಅಶೋಕ್ ಕೆವಿ, ತುಮಕೂರು ನಗರ ಡಿವೈಎಸ್ಪಿ ಚಂದ್ರಶೇಖರ್, ಕುಣಿಗಲ್ ಡಿವೈಎಸ್ಪಿ ಓಂ ಪ್ರಕಾಶ್ ಹಾಜರಿದ್ದರು. ಅದೇನೇ ಆಗ್ಲಿ, ಮೊದಲು ಈ ಡ್ರಗ್ಸ್ ಹಾವಳಿಯನ್ನ ಬುಡ ಸಮೇತ ಕಿತ್ತೊಗಿಬೇಕು. ಆ ಮೂಲಕ ಬದುಕಿ ಬಾಳಬೇಕಾದ ಹಾಗೂ ದೇಶ ಕಟ್ಟುವ ಯುವ ಜನತೆಯನ್ನ ಡ್ರಗ್ಸ್ನಿಂದ ರಕ್ಷಿಸಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.